ಇನ್ನು ಕೊಪ್ಪ ತಾಲೂಕು ಚಿಕ್ಕಮಗಳೂರಿನಲ್ಲಿ ಕೊಪ್ಪ ತಾಲೂಕಿನಲ್ಲೂ ಕೂಡ ಮಳೆ ವಿಪರೀತವಾಗಿ ಮುಂದುವರಿತಾ ಇದೆ ಅಂತಕ್ಕಂಥ ಮಾಹಿತಿ. ಕೊಪ್ಪದ ಕೆಸವೆ ಸಿದ್ದರಮಠ ರಸ್ತೆ ಸಂಪರ್ಕ ಬಂದ್ ಆಗಿದೆ. 2 ಅಡಿ ನೀರು ಹರಿತಾ ಇದೆಯಂತೆ ರೋಡ್ ಮೇಲೆ, 2 ಅಡಿ. ಆ 2 ಅಡಿ ನೀರು ಹರಿತಾ ಇದ್ರೂ ಕೂಡ ಬೈಕ್ ಸವಾರರ ಹುಚ್ಚಾಟ. ಆ ನೀರಿನಲ್ಲೇ ಹೋಗ್ತೀನಿ ಅಂತ ಹೋಗಿ ಯಾವನೋ ಒಬ್ಬ ಸಿಕ್ಕಾಕೊಂಡು ಎಲ್ಲ ಆಗಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ. ನಾವು ಪದೇ ಪದೇ ಹೇಳ್ತಿರ್ತೀವಿ, ರಿಸ್ಕ್ ತಗೋಬೇಡಿ ಅಂತ. 2 ಅಡಿ ನೀರು ಅಂತಂದ್ರೆ ತಮಾಷೆ ಅಲ್ಲ. ರಭಸವಾಗಿ ಹರಿತಾ ಇರುತ್ತೆ ನೀರು, ಎಳೆದು ಬಿಡುತ್ತೆ. ಎಚ್ಚರಿಕೆಯಿಂದ ಇರಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ನಿಮ್ಮ ಹುಚ್ಚಾಟಕ್ಕೆ ನೀವೇ ಬಲಿಯಾಗ್ತೀರಾ ಅಷ್ಟೇ. ಹಾಗಾಗಬಾರ್ದು ಅಂತ ನಮ್ಮ ಆಸೆ. ಅದಕ್ಕೋಸ್ಕರ ಎಚ್ಚರಿಕೆ ಕೊಡ್ತಾ ಇರ್ತೀವಿ. ಯಾವುದೇ ಸೇತುವೆ ಮೇಲೆ 1/2 ಅಡಿ ನೀರು ಹರಿತಾ ಇದ್ರೂ ಕೂಡ ಹೋಗಬೇಡಿ. ಬೈಕಲ್ಲಂತೂ ಹೋಗಲೇಬೇಡಿ. ಕಾರಲ್ಲಿ ಹೋಗ್ಬೋದು, ಒಂದು 1/2 ಅಡಿ ಇದ್ದರೆ, ಅಲ್ಲಿ 1 ಅಡಿ ಇದ್ದರೆ ಕಾರಲ್ಲೂ ಹೋಗೋಕ್ಕಾಗಲ್ಲ. ಹಾಗಾಗಿ ರಿಸ್ಕ್ ತಗೊಂಡು ಕೆಲವರೆಲ್ಲ ಅಪಾಯಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ ಅದೇ ರೀತಿ ಒಬ್ಬ ಬೈಕ್ ಸವಾರ ಹೋಗಿ ಅರ್ಧದಲ್ಲಿ ತಗ್ಲಾಕೊಂಡು ಮತ್ತಿನ್ನು ಕೆಲವರು ಹೋಗಿ ಅವನ್ನ ಬದುಕಿಸ್ಕೊಂಡು ಬಂದಿದ್ದಾರೆ. ಕೆಸವೆ ಮತ್ತು ಸಿದ್ದರಮಠ ನಡುವಿನ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ರಸ್ತೆ ಮೇಲೆ 2 ಅಡಿ ನೀರು ಹರಿತಾ ಇದೆ. ಆ ಹರಿತಾ ಇರೋ ನೀರಿನಲ್ಲೇ ಬೈಕ್ ಸವಾರ ಹುಚ್ಚಾಟವನ್ನು ಮಾಡಿಕೊಂಡು ಪ್ರಾಣ ಕಂಟಕಕ್ಕೆ ತಂದ್ಕೊಂಡು ಹಿಂಗೆಂಗೋ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆ, ನಾನು ಹೇಳಿದ್ನಲ್ಲ, ಚಿಕ್ಕಮಗಳೂರಿನಲ್ಲಂತೂ ಎತ್ತ ನೋಡಿದರೂ ಮಳೆ. ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಎಲ್ಲ ತಾಲೂಕುಗಳಲ್ಲೂ ಪರಿಸ್ಥಿತಿ ಇದೇ ರೀತಿ ಇದೆಯಾ ಅಥವಾ ಕೆಲವು ತಾಲೂಕಲ್ಲಿ ಮಾತ್ರ ಮಳೆನ? ಅಪ್ಡೇಟ್ಸ್ ಏನಿದೆ, ರೈನ್ ಅಪ್ಡೇಟ್ಸ್? ಅರವಿಂದ್, ಚಿಕ್ಕಮಗಳೂರು ತಾಲೂಕಿನ 5 ಮಲೆನಾಡು ತಾಲೂಕುಗಳೇನಿದ್ದಾವೆ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಮೂಡಿಗೆರೆ, ಕಳಸಾ, ಈ 5 ತಾಲೂಕನ್ನು ಹೊರತುಪಡಿಸಿದ್ರೆ ಚಿಕ್ಕಮಗಳೂರು ತಾಲೂಕಿನ ಆಯ್ದ ಭಾಗಗಳು ಕೂಡ ಮಲೆನಾಡು ಭಾಗ ಆಗಿರುವಂತದ್ದು. ಹಾಗಾಗಿ ಈ 5 ತಾಲೂಕು ಮತ್ತೆ ಚಿಕ್ಕಮಗಳೂರು ಸೇರಿದಂತೆ ಈ 6 ತಾಲೂಕಿನಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಇರುವಂತದ್ದು. ಒಂದು ತಾಲೂಕಿಗಿಂತ ಒಂದು ತಾಲೂಕಿನ ಪರಿಸ್ಥಿತಿ ಭಿನ್ನವಾಗಿದೆ ಅಂತ ಏನು ಹೇಳೋಂಗಿಲ್ಲ ಅರವಿಂದ್. ಯಾಕೆಂದ್ರೆ ಕಳಸಾದಲ್ಲೂ ಕೂಡ ಈಗಾಗಲೇ ಭದ್ರಾ ನದಿ ಭದ್ರಾ ನದಿ ಒಂದು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ತುಂಗಾ ಮತ್ತೆ ಶೃಂಗೇರಿನಲ್ಲಿ ತುಂಗಾ ನದಿ ಮತ್ತೆ ತುಂಗಭದ್ರಾ, ಹೇಮಾವತಿ 3 ನದಿಗಳು ಕೂಡ ಅಷ್ಟೇ ವೇಗವಾಗಿ ಹರಿತಾ ಇರುವಂತದ್ದು ಮತ್ತೊಂದ್ ಕಡೆ ಈಗಾಗಲೇ ಕೊಪ್ಪ ತಾಲೂಕಿನ ಸುತ್ತಮುತ್ತ ಇರುವಂತಹ ಸಾಕಷ್ಟು ಪ್ರದೇಶಗಳು ಈಗಾಗಲೇ ಜಲಾವೃತಗೊಂಡಿರುವಂತದ್ದು, ಹೊಲ ಗದ್ದೆ ತೋಟಗಳು ಕೂಡ ಜಲಾವೃತಗೊಂಡಿದೆ. ಮತ್ತೆ ಕಳಸದ ಅದೇ ಪರಿಸ್ಥಿತಿ ಇರುವಂತದ್ದು. ಹಾಗಾಗಿ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಮಲೆನಾಡಿನ 5 ತಾಲೂಕುಗಳ ಜನಜೀವನ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಆ ತಾಲೂಕಲ್ಲಿ ಕಡಿಮೆ, ಮತ್ತೊಂದು ತಾಲೂಕಲ್ಲಿ ಜಾಸ್ತಿ ಅಂತ ಏನು ಹೇಳುವಂಗಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ತಾಲೂಕಲ್ಲೂ ಕಳೆದ 4-5 ದಿನಗಳಿಂದ ಯಥೇಚ್ಛವಾಗಿ ಗುಡ್ಡಗಾಡು ಪ್ರದೇಶ ಮತ್ತೆ ನಗರ ಪ್ರದೇಶಗಳಲ್ಲೂ ಕೂಡ ಒಂದೇ ಸಮನೆ ಮಳೆ ಸುರಿಯುತ್ತಿರೋದ್ರಿಂದ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಹಾಗಾಗಿ ಈಗಾಗಲೇ ಜಿಲ್ಲಾಡಳಿತ ಕೂಡ ತಾಲೂಕು ಆಡಳಿತಕ್ಕೆ ಸೂಚನೆ ನೀಡಿರುವಂತದ್ದು. ಅಂತಂದ್ರೆ ಯಾವ ಕ್ಷಣದಲ್ಲಿ ಯಾವ ಪ್ರಮಾಣದಲ್ಲಿ ಯಾವ ರೀತಿ ಅನಾಹುತ ಸಂಭವಿಸುತ್ತೋ ಅನ್ನೋ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಯಾವುದೇ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ಅದನ್ನು ಎದುರಿಸೋದಕ್ಕೆ ಸನ್ನದ್ಧವಾಗಿರ್ಬೇಕು ಅಂತ ಸೂಚನೆ ನೀಡಿರುವಂತದ್ದು. ಹಾಗಾಗಿ ಈಗಾಗಲೇ ತಾಲೂಕು ಆಡಳಿತ ಕೂಡ ಮತ್ತೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜು ಅಂದ್ರೆ ಏನು ಪ್ರೌಢಶಾಲೆ ಮತ್ತೆ ಅಂಗನವಾಡಿ ಈ ಶಾಲೆಗಳಿಗೆ ರಜೆ ನೀಡಿ ಮಳೆ ಯಾವುದೇ ರೀತಿ ಬಂದು ಕೂಡ ಎದುರಿಸೋಕು ಕೂಡ ಈಗಾಗಲೇ ಸನ್ನದ್ಧವಾಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ಚಿಕ್ಕಮಗಳೂರು ಜಿಲ್ಲೆಯ ಪರಿಸ್ಥಿತಿ ಇವತ್ತಿನ ದಿನ ಹೇಗಿದೆ ಅಂತಂದರೆ, ಒಂದು ಕಡೆ ಮಳೆನೂ ಕಡಿಮೆ ಆಗ್ತಾ ಇಲ್ಲ, ನೆರೆನೂ ಕಡಿಮೆ ಆಗ್ತಾ ಇಲ್ಲ, ಜನಜೀವನ ಎಲ್ಲ ಕಂಪ್ಲೀಟ್ ಅಸ್ತವ್ಯಸ್ತವಾಗಿ ಹೋಗಿದೆ.